ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಬಂತು ಅಂತ ಅಕ್ಸೆಪ್ಟ್ ಮಾಡುವ ಮುನ್ನ ಎಚ್ಚರ. ಯಾಕಂದರೆ ಆ ಕಡೆಯಿಂದ ಬರೋ ಸುಂದರ ಮಾತುಗಳು ನಿಮ್ಮನ್ನು ಕುಬೇರನಿಂದ ಕುಚೇಲನನ್ನಾಗಿ ಮಾಡಬಹುದು. ಬೆಳಗಾವಿಯಲ್ಲಿ ನಡೆದ ಈ ರಣರೋಚಕ ಹನಿ ಟ್ರ್ಯಾಪ್ ಸ್ಟೋರಿ ಕೇಳಿದರೆ ಅಕ್ಷರಶಃ ನಿಮ್ಮ ತಲೆ ತಿರುಗುತ್ತೆ. ಈಕೆಯ ಹೆಸರು ದೀಪಾ ಅವಟಗಿ. ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನರ್, ಆದರೆ ಪ್ರವೃತ್ತಿಯಲ್ಲಿ ಖತರ್ನಾಕ್ ಹನಿ ಟ್ರ್ಯಾಪ್ ರಾಣಿ. ಇವಳು ಮತ್ತು ಈಕೆಯ ಆಪ್ತ ಶಿವಾನಂದ ಮಠಪತಿ ಸೇರಿ ಬೆಳಗಾವಿಯ ಶ್ರೀಮಂತರನ್ನೇ ಟಾರ್ಗೆಟ್ ಮಾಡುತ್ತಿದ್ದರು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಗಾಳ ಹಾಕಿ ಆಕರ್ಷಕ ಮಾತುಗಳಿಂದ ಲಾಡ್ಜ್ಗೆ ಕರೆಯಿಸಿಕೊಳ್ಳುತ್ತಿದ್ಲು ಈ ಮಾಯಾಂಗನೆ. ಲಾಡ್ಜ್ಗೆ ಬಂದ ವ್ಯಕ್ತಿಗೆ ಸಲುಗೆಯಿಂದ ಮಾತನಾಡಿಸಿ ಮೊದಲು ಸ್ನಾನ ಮಾಡಿ ಬನ್ನಿ ಅಂತ ಬಾತ್ರೂಮ್ಗೆ ಕಳಿಸ್ತಿದ್ಲು. ಆತ ಒಳಗೆ ಹೋದ ತಕ್ಷಣ ಹೊರಗಿನಿಂದ ಬಾಗಿಲು ಲಾಕ್ ಮಾಡಿ ಹೊರಗಿದ್ದ ಮೊಬೈಲ್, ಹಣ, ಬಂಗಾರ ಹಾಗೂ ಕಾರಿನ ಕೀಲಿಗಳನ್ನು ದೋಚಿಕೊಂಡು ಫಾರ್ಚುನರ್ ಹತ್ತಿ ಪರಾರಿಯಾಗುತ್ತಿದ್ಲು. ಆದರೆ ಪಾಪದ ಕೊಡ ತುಂಬಿತ್ತು. ವಂಚನೆಗೆ ಒಳಗಾದ ವ್ಯಕ್ತಿಯೊಬ್ಬರು ಧೈರ್ಯ ಮಾಡಿ ಟಿಳಕವಾಡಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಕೂಡಲೇ ಅಖಾಡಕ್ಕಿಳಿದ ಇನ್ಸ್ಪೆಕ್ಟರ್ ಪರಶುರಾಮ್ ಪೂಜೇರಿ ಅವರ ಟೀಮ್ ಲಾಡ್ಜ್ನ CCTV ದೃಶ್ಯಾವಳಿಗಳನ್ನು ಜಾಲಾಡಿತು. CCTVಯಲ್ಲಿ ಈಕೆ ಹಣದ ಬ್ಯಾಗ್ನೊಂದಿಗೆ ಪರಾರಿಯಾಗುವ ದೃಶ್ಯ ಪಕ್ಕಾ ಸಾಕ್ಷಿಯಾಗಿ ಸಿಕ್ತು. ಇತ್ತ ಪೊಲೀಸರು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ನಡೆಸಿ ಈಕೆ ಅಡಗಿದ್ದ ಜಾಗದ ಮೇಲೆ ಸಿನಿಮೀಯ ಶೈಲಿಯಲ್ಲಿ ದಾಳಿ ನಡೆಸಿ ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತ ದೀಪಾಳಿಂದ ಪೊಲೀಸರು ವಶಪಡಿಸಿಕೊಂಡ ವಸ್ತುಗಳನ್ನು ನೋಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. 32,86,000 ರೂಪಾಯಿ ಮೌಲ್ಯದ ಒಂದು ಫಾರ್ಚುನರ್ ಕಾರು, ಮಾರುತಿ ಎಸ್-ಕ್ರಾಸ್ ಕಾರು, 11 ಐಷಾರಾಮಿ ಮೊಬೈಲ್ ಫೋನ್ಗಳು ಮತ್ತು ಟ್ಯಾಬ್ಗಳನ್ನು ಜಪ್ತಿ ಮಾಡಲಾಗಿದೆ. ಸದ್ಯ ಹನಿ ಟ್ರ್ಯಾಪ್ ರಾಣಿ ದೀಪಾ ಜೈಲು ಪಾಲಾಗಿದ್ದಾಳೆ. ಆದರೆ ಇವಳಿಗೆ ಸಾಥ್ ನೀಡುತ್ತಿದ್ದ ಶಿವಾನಂದ್ ಮಾತ್ರ ಈಗಲೂ ತಲೆಮರೆಸಿಕೊಂಡಿದ್ದಾನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತರೊಂದಿಗೆ ಚಾಟ್ ಮಾಡುವಾಗ ಹುಷಾರಾಗಿರಿ. ಇಲ್ಲದಿದ್ದರೆ ನಿಮ್ಮ ಮಾನ ಮರ್ಯಾದೆಯ ಜೊತೆಗೆ ಹಣವು ಮಣ್ಣು ಪಾಲಾಗೋದು ಗ್ಯಾರಂಟಿ.